ಹೈಟೆನ್ಷನ್ ತಂತಿ ಕಾಮಗಾರಿ ಪರಿಹಾರದ ಹಣ ನೀಡುವಂತೆ ಕಾಮಗಾರಿಗೆ ರೈತ ಅಡ್ಡಿ ಮಾಡಿರುವಂತ ಘಟನೆ ನಡೆದಿದೆ. ತೆಂಗಿನ ಮರವೇರಿ ಕುಳಿತು ರೈತ ರಂಗಸ್ವಾಮಿ ಪ್ರತಿಭಟನೆ ಮಾಡಿರೋದು ಹಾಸನ ತಾಲೂಕಿನ ಹಿರೇಕಡಲೂರು ಗ್ರಾಮದಲ್ಲಿ ಘಟನೆ ನಡೆದಿದೆ. ಪರಿಹಾರ ನೀಡದೆ 7.5 ಗುಂಟೆ ಜಮೀನಿನಲ್ಲಿ ಮರ ತೆರವು ಮಾಡಲಿರುವಂಥದ್ದು. ತೆಂಗಿನ ಮರಗಳನ್ನು ತೆರವುಗೊಳಿಸೋದಕ್ಕೆ ಚೆಸ್ಕಾಂ ಮುಂದಾಗಿದೆ. ಪರಿಹಾರ ನೀಡಿ ಜಮೀನು ಸರ್ವೆ ಮಾಡುವಂತೆ ರೈತ ಇದೀಗ ಒತ್ತಾಯ ಮಾಡ್ತಾ ಇರೋದು. ರೈತ ರಂಗಸ್ವಾಮಿ ಮನವೊಲಿಸೋಕೆ ಪೊಲೀಸರು ಹರಸಾಹಸ ಪಡಬೇಕಾಯಿತು. ಪೊಲೀಸರು ಹಾಗೂ ಗ್ರಾಮಸ್ಥರ ನಡುವೆ ವಾಗ್ವಾದ ನಡೆದಿದೆ. ಕೊನೆಗೆ ರಂಗಸ್ವಾಮಿ ಮನವೊಲಿಸಿ ಕೆಳಗಿಳಿಸಿದ್ದಾರೆ ಗ್ರಾಮಸ್ಥರು. ಅಲ್ಲ, ಒಬ್ಬ ರೈತನ ಪ್ರಾಣದ ಮೇಲೆ ಇಷ್ಟ ಇದು ಮಾಡೋದು. ರೈತ ಬೆಳೆದ್ಬಿಟ್ರೆ ಅವ್ರ ದಿನ ಸಂಪಾದನೆ ದುಡ್ಡು ತಿಂತಾರ ಅವರು. ಆ ಕಡೆ ಎಲ್ಲ ಯಾವ್ದು ದುಡ್ಡು ಕೊಡ್ದಲ್ಲ, ಹಂಗೆ ಮುಟ್ಟ ಮಚ್ಚಾರ ನೋಡಿ ಕೇಳಿ ಹಂಗೆ ದೌರ್ಗೆ ಮಾಡಿರೋದು. ಗಾಳಿ ಬೀಸುತ್ತೆ ಅಂತ ಆಯ್ತದು. ಅಲ್ಲ, ಒಬ್ಬ ರೈತನ ಯಾಮಾರಿಸುವಂತ ಕೆಲಸವನ್ನ ಅಧಿಕಾರಿಗಳು ಮಾಡ್ತಾರೆ ಅನ್ನೋದು ರೈತರ ಆರೋಪ. ಈಗೇನೋ ಎಲ್ಲನೂ ಕಾಮಗಾರಿ ಮಾಡಿ ಹೋಗ್ಬಿಡ್ತಾರೆ. ಪರಿಹಾರ ಕೊಡ್ತೀವಿ, ಕೊಡದೆ ಮೋಸ ಮಾಡಲ್ಲ, ಆಮೇಲೆ ಕೊಡ್ತೀವಿ, ಇನ್ನೊಂದು ಮತ್ತೊಂದು ಹೇಳಿ ನೀಟಾಗಿ ಯಾಮಾರಿಸ್ಬಿಟ್ರೆ ಎಲ್ಲಿಗೆ ಹೋಗ್ಬೇಕು? ಸೊ ಅದಕ್ಕೆ ರೈತರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಮೊದಲು ಜಮೀನು ಸರ್ವೆ ಮಾಡಿ, ಅದಕ್ಕೆ ಪರಿಹಾರ ಏನು ಅನ್ನೋದನ್ನು ಕೊಡಿ, ಆಮೇಲೆ ನಿಮ್ಮ ಕೆಲಸ ನೀವು ಮಾಡ್ಕೊಳ್ಳಿ. ಯಾಕಂದರೆ ಈ ಥರ ಬಹುತೇಕ ಕಡೆಗೆಲ್ಲ ಆಗಿ ಹೋಗಿದೆ. ಜಮೀನಿಗೆ ಪರಿಹಾರ ಕೊಡ್ತೀವಿ, ನಿಮಗೆ ವ್ಯವಸ್ಥೆ ಮಾಡಿಕೊಡ್ತೀವಿ, ಇದನ್ನು ನಿರ್ಮಾಣ ಮಾಡೋದಕ್ಕೆ, ಕಾಮಗಾರಿ ಮಾಡೋದಕ್ಕೆ ವ್ಯವಸ್ಥೆ ಮಾಡಿಕೊಡಿ ಅಂತೆಲ್ಲ ಕೇಳಿಕೊಂಡು ಪಾಪ ರೈತರು ಎಲ್ಲವನ್ನೂ ಒಪ್ಕೊಂಡು ಓಕೆ ಆದಮೇಲೆ ₹1 ಬುಡಗಾಯಿಸು ಕೊಡ್ದೇನೆ ಯಾಮಾರಿಸಿರುವಂಥ ಪ್ರಕರಣಗಳು ನಡೆದಿದೆ. ಹಾಗಾಗಿ ಇಲ್ಲಿ ರೈತ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇರೋದು. ತೆಂಗಿನ ಮರವೇರಿ ಕುಳಿತಿದ್ದಾರೆ, ನಂಗೆ ಎಲ್ಲವೂ ಕೂಡ ಕರೆಕ್ಟಾಗಿ ಆಗಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್. ಇಲ್ಲಿ ರೈತನ ಬಳಿ ಮಾತನಾಡಿದ್ರೆ ಯಾರಾದರೂ ಅಧಿಕಾರಿಗಳು ಬಂದು ಪರಿಹಾರ ಕೊಡ್ತೀವಿ ಅಥವಾ ವ್ಯವಸ್ಥೆ ಮಾಡ್ತೀವಿ ಅಂತ ಸಡನ್ ಆಗಿ ರೈತ ಇಷ್ಟರ ಮಟ್ಟಿಗೆ ಅಸಮಾಧಾನ, ಆಕ್ರೋಶ ವ್ಯಕ್ತಪಡಿಸೋದಕ್ಕೆ ಕಾರಣ ಏನು? ಹಾಸನ ತಾಲೂಕಿನ ಹಿರೇಕಡಲೂರು ಗ್ರಾಮದಲ್ಲಿ ಈ ಘಟನೆ ಕೂಡ ನಡೆದಿರುವಂತದ್ದು. ವಿದ್ಯುತ್ ಲೈನ್ ಎಳೆಯಲು ಸುಮಾರು 7.5 ಗುಂಟೆ ಜಮೀನಿನಲ್ಲಿರುವ ತೆಂಗಿನ ಮರಗಳನ್ನ ತೆರವುಗೊಳಿಸ್ಲಿಕ್ಕೆ ಮುಂದಾಗಿದ್ರು ಅಲ್ಲಿನ ಚೆಸ್ಕಾಂ ಅಧಿಕಾರಿಗಳು. ಹಾಗಾಗಿ ರೈತ ಸಾಕಷ್ಟು ಬಾರಿ ಮೊದಲು ನಮ್ಗೆ ಪರಿಹಾರವನ್ನು ಕೊಡಿ, ಪರಿಹಾರದ ನಂತರ ನೀವು ವಿದ್ಯುತ್ ಲೈನ್ ಅನ್ನು ಎಳೆದುಕೊಳ್ಳಿ ಅನ್ನುವ ಮನವಿಯನ್ನು ಕೂಡ ಮಾಡಿದ್ದ. ಆದ್ರೆ ವಿದ್ಯುತ್ ಲೈನ್ ಎಳಿತಾ ಇದ್ದಾರೆ, ಒಂದ್ ಕಡೆ ಆತನಿಗೆ ಬರಬೇಕಾದಂತಹ ಪರಿಹಾರವನ್ನು ಕೂಡ ಕೊಟ್ಟಿಲ್ಲ. ಹಾಗಾಗಿ ಜೊತೆಗೆ ಜಮೀನನ್ನು ಕೂಡ ಸರ್ವೆ ಮಾಡ್ತಿ ಅನ್ನುವ ಮನವಿಯನ್ನು ಸಾಕಷ್ಟು ಬಾರಿ ರೈತ ರಂಗಸ್ವಾಮಿ ಏನಿದ್ದಾನೆ ಆತ ಅಧಿಕಾರಿಗಳ ಬಳಿ ಮನವಿ ಮಾಡಿದ್ರು ಯಾವುದೇ ಡೋಂಟ್ ಕೇರ್ ಅನ್ನದೇ ಅವರ ಪಾಡಿಗೆ ಅವರ ಕೆಲಸವನ್ನು ಮಾಡ್ಲಿಕ್ಕೆ ಹೊರಟಿದ್ರು. ಹಾಗಾಗಿ ಇದರಿಂದ ಬೇಸತ್ತಂತಹ ರೈತ ರಂಗಸ್ವಾಮಿ ತಾನು ಬೆಳೆದಂತಹ ಜಮೀನಿನಲ್ಲಿ ತೆಂಗಿನ ಮರವೇರಿ ಆ ದೃಶ್ಯಾವಳಿಗಳಲ್ಲಿ ಸಂಪೂರ್ಣವಾಗಿ ನೋಡ್ಬೋದು. ವಿಷದ ಬಾಟಲ್ನ ಹಿಡಿದು ನಾನು ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅನ್ನುವ ಹೈಡ್ರಾಮಾ ಕೂಡ ಅಲ್ಲಿ ನಡೆದಿರುವಂತದ್ದು. ಹಿರೇಕಡಲೂರು ಗ್ರಾಮದಲ್ಲಿ ಘಟನೆ ನಡೆದಿದೆ. ಒಂದಿಷ್ಟು ಗ್ರಾಮಸ್ಥರು ಮತ್ತೆ ಪೊಲೀಸರ ನಡುವೆ ಒಂದಿಷ್ಟು ಮಾತಿನ ಚಕಮಕಿ ಆಗುತ್ತೆ. ಜೊತೆಗೆ ಆತನನ್ನ ಕೆಳಗಿಳಿಸ್ಲಿಕ್ಕೆ ಸಾಕಷ್ಟು ಹರಸಾಹಸ ಪಡ್ತಾರೆ, ಆದ್ರೆ ಕೆಳಗಿಳಿಸ್ಲಿಕ್ಕೆ ಆಗೋದಿಲ್ಲ. ಒಟ್ಟಾರೆ ಪೊಲೀಸರು ಬಂದ ನಂತರ ಆತನನ್ನ ಕೆಳಗಿಳಿಸ್ತಾರೆ ಅನ್ನುವ ಮಾಹಿತಿ ಸದ್ಯಕ್ಕೆ ಇರುವಂತದ್ದು. ಒಟ್ಟಾರೆ ಚೆಸ್ಕಾಂ ಅಧಿಕಾರಿಗಳ ಮೇಲೆ ಸಾಕಷ್ಟು ನಿರ್ಲಕ್ಷ್ಯ ಕೂಡ ಈಗಾಗಲೇ ಆಗಿರ್ತಕ್ಕಂಥದ್ದು. ಒಟ್ಟಾರೆ ಆತನಿಗೆ ಬರ್ಬೇಕಾದಂತಹ ಪರಿಹಾರ ಸಿಕ್ಕಿದ್ರೆ ಇಂತಹ ಘಟನೆಗಳು ಕೂಡ